ಇತ್ತೀಚೆಗೆ ಭಕ್ತಿ ಅನ್ನೋದು ಆಡಂಬರದ ರೀತಿ ಭಾಸವಾಗ್ತಾ ಇದೆ. ಆಡಂಬರಕ್ಕೆ ಭಕ್ತಿ ಒಲಿಯೋದಿಲ್ಲ ಅಂತೇನಿಲ್ಲ, ಆದರೆ ಅತಿಯಾದ ಆಡಂಬರದಿಂದ ಭಕ್ತಿಯನ್ನು ಒಲಿಸಿಕೊಳ್ಬೋದು ಅನ್ನೋದು ಶುದ್ಧ ಸುಳ್ಳು ಅನ್ನೋದು ನಾವು ಸದ್ಯದಲ್ಲಿ ಅರಿತುಕೊಂಡಂಥದ್ದು. ಬದುಕಿನಲ್ಲಿ ಕೆಲವೊಂದಷ್ಟು ಬಾರಿ ದಿಕ್ಕೇ ತೋಚದ ಪರಿಸ್ಥಿತಿ ಉಂಟಾಗುತ್ತೆ. ನಮ್ಮವರು ಅನಿಸಿಕೊಂಡವರೆಲ್ಲ ನಮ್ಮ ಅವನತಿಯನ್ನು ಕಾಯೋ ಕಲಿಗಾಲ ಇದು. ಒಳ್ಳೆಯದರ ಪಕ್ಕದಲ್ಲೇ ಕೆಟ್ಟದ್ದು ಜನಿಸಿದ್ದು. ಒಳ್ಳೆಯತನದ ಹಾದಿಯಲ್ಲಿದ್ದಂಥ ದ್ವಾಪರನೇ ತನ್ನನ್ನು ಕಲಿಗೆ ತನ್ನ ಕಾಲವನ್ನು ಬಿಟ್ಟು ಕೊಟ್ಟಿದ್ದು. ಧರ್ಮವೇ ದೇವರು ಅಂತ ಬದುಕಿದಂಥ ಧರ್ಮರಾಯ ಈ ಕಲಿಗಾಲಕ್ಕೆ ಅಂಜಿ ತನ್ನ ಕಾಲವನ್ನು ಅಂತ್ಯ ಮಾಡಿದ್ದು. ಕಠೋರವಾದಂಥ ಕಾಲ ಇದು. ಆದರೆ ಬಂದ ಸಮಸ್ಯೆಗೆ ದಾರಿಯೇ ಕಾಣದೇ ಇರುವಂಥ ಪರಿಸ್ಥಿತಿಯಲ್ಲಿ ನಮ್ಮನ್ನು ಕಾಯೋದು ನಾವು ಭಕ್ತಿಯಿಂದ ಪೂಜಿಸಿದಂಥ ದೈವ ಮಾತ್ರ. ಆದರೆ ಭಕ್ತಿಯನ್ನು ತೋರ್ಪಡಿಸೋದಕ್ಕೆ ಕೆಲವೊಂದಷ್ಟು ಮಾರ್ಗಗಳಿದೆ. ಬಂಗಾರದ ಹಾರವನ್ನು ದೇವರಿಗೆ ಹಾಕಿದ ತಕ್ಷಣ ದೇವರು ನಮಗೆ ಕಷ್ಟವನ್ನು ಕೊಡೋದಿಲ್ಲ ಅಂತೇನಿಲ್ಲ. ತುಳಸಿಯ ಪುಷ್ಪವನ್ನು ದೇವರಿಗೆ ಅರ್ಪಿಸಿದರೆ ಆ ಭಕ್ತಿ ದೇವರನ್ನು ತಲುಪಲ್ಲ ಅನ್ನೋದು ಕೂಡ ಸಾಧ್ಯವಿಲ್ಲ. ಬಂಗಾರದ ಹಾರವನ್ನು ಪಡೆದಂಥ ದೇವರು ಶ್ರೀಮಂತರಿಗೆ ಕಷ್ಟವನ್ನು ನೀಡೋದಿಲ್ಲ ಅಂದಿದ್ರೆ ಈ ಭೂಮಿಯ ಮೇಲೆ ಶ್ರೀಮಂತರಿಗೆ ಸಾವು, ನೋವು, ಕಷ್ಟ, ಸುಖ ಇವ್ಯಾವೂ ಬರ್ತಾ ಇರಲಿಲ್ಲ ಅಲ್ವಾ? ನನ್ನ ಪ್ರಕಾರ ಭಕ್ತಿ ಅಂದರೆ ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ನನ್ನ ಆತ್ಮವನ್ನೇ ನಿನಗೆ ಸಮರ್ಪಿಸಿ ನಿನ್ನನ್ನು ಪೂಜಿಸ್ತೇನೆ ತಂದೆ, ನಿನಗೆ ಯಾಕೆ ಬಾಡದ ಹೂವಿನ ಚಿಂತೆ ಅಂತ ಬೇಡಿಕೊಳ್ಳುವ ಪರಿಶುದ್ಧ ಮನಸ್ಸಿದ್ರೆ ಸಾಕು. ಒಳ್ಳೆಯದು ಮಾಡಪ್ಪ ದೇವ್ರೇ ಅಂತ ಬೇಡಿಕೊಳ್ಳೋ ನಾವು ಅದೆಷ್ಟು ಪ್ರಾಮಾಣಿಕವಾಗಿ ನಡೆದುಕೊಂಡಿದ್ದೀವಿ. ನನ್ನ ಕಷ್ಟವನ್ನು ಪರಿಹರಿಸು, ನನಗೆ ಒಳ್ಳೆಯದು ಮಾಡು ಅಂತ ಬೇಡ್ಕೊಳ್ಳುವಂಥ ನಾವು ಅದೆಷ್ಟು ಧರ್ಮವನ್ನು ಪಾಲಿಸಿದ್ದೀವಿ, ಅದೆಷ್ಟು ಪ್ರಾಮಾಣಿಕತೆಯನ್ನು ಅಳವಡಿಸಿಕೊಂಡು ಬದುಕಿದ್ದೀವಿ ಅನ್ನೋದನ್ನು ನಮ್ಮನ್ನು ನಾವು ಕೇಳಿಕೊಳ್ಳಲೇಬೇಕಾದಂಥ ಪ್ರಶ್ನೆಗಳಲ್ಲಿ ಮುಖ್ಯ ಪ್ರಶ್ನೆಗಳಿವು. ಯಾರು ಪ್ರಾಮಾಣಿಕತೆ ಮತ್ತು ಧರ್ಮದಿಂದ ಜೀವನವನ್ನು ಸಾಗಿಸ್ತಾ ಇರ್ತಾರೋ ಅವರು ಮಾತ್ರ ದೇವರಲ್ಲಿ ಪ್ರಶ್ನೆಯನ್ನು ಮಾಡತಕ್ಕಂಥ ಹಕ್ಕನ್ನು ಹೊಂದಿರ್ತಾರೆ ಅಂತ ನನಗನ್ಸುತ್ತೆ. ಯಾಕೆಂದರೆ ನಮ್ಮಲ್ಲಿರುವಂಥ ಪ್ರಾಮಾಣಿಕತೆ, ಧರ್ಮ ಮತ್ತು ನಿಷ್ಠೆ ಮಾತ್ರ ನಮ್ಮನ್ನು ದೇವರಲ್ಲಿ ಪ್ರಶ್ನೆ ಮಾಡುವ ಹಕ್ಕನ್ನು ಕೊಡುತ್ತೆ ಹೊರತು ನಮ್ಮಲ್ಲಿರುವಂಥ ಅಧರ್ಮ ನಮ್ಮನ್ನು ದೇವರ ಮುಂದೆ ನಿಲ್ಲುವಂಥ ಹಕ್ಕನ್ನು ಕಸಿದುಕೊಳ್ಳುತ್ತೆ ಅಂತ ಅನಿಸುತ್ತೆ. ನನ್ನ ತಪ್ಪನ್ನು ಒಪ್ಪಿ ನಡೆದವ ಮಾತ್ರ ದೇವರ ಅಪ್ಪುಗೆಯನ್ನು ಪಡಿತಾನೆ ಮತ್ತು ಆತ ಮಾತ್ರ ದೇವರಲ್ಲಿ ಬೇಡೋ ಹಕ್ಕನ್ನು ಪಡಿತಾನೆ. ನಾನೇ ಶ್ರೇಷ್ಠ ಅಂತ ಮೆರೆದವನು ದೇವರಲ್ಲಿ ಬೇಡೋ ಬೇಡಿಕೆಗೆ ಬೆಲೆ ಇಲ್ಲ. ನಾನು ಇಷ್ಟು ಧರ್ಮದಿಂದ ನಡೆದ್ರೂ ಕೂಡ, ಪ್ರಾಮಾಣಿಕತೆಯಿಂದ ನಡೆದ್ರೂ ಕೂಡ ನನಗೆ ಯಾಕೆ ಈ ಕಷ್ಟ ಕೊಡ್ತಾ ಇದೆಯಾ ಅಂತ ಬೇಡೋ ಭಕ್ತ ದೇವರಿಗೆ ಸಮರ್ಪಿತವಾದ ಪುಷ್ಪ ಆಗೋದಕ್ಕೆ ಸಾಧ್ಯ ಅಂತ ನನ್ನ ಅಭಿಪ್ರಾಯ. ನಿಮಗೇನನ್ನಿಸುತ್ತೆ? ಭಕ್ತಿ ಅಂದರೆ ಆಡಂಬರನ ಅಥವಾ ನಾವು ಪೂಜಿಸುವಂಥ ಪರಿಶುದ್ಧವಾದ ಮನಸ್ಸು ಮಾತ್ರ ಭಕ್ತಿನಾ ಅಂತ ನಿಮಗೇನನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮೀರಾ ಕೃಷ್ಣನಿಗೆ ತೋರಿದ ಭಕ್ತಿ, ಭಕ್ತ ಕುಂಬಾರ ಪಾಂಡುರಂಗನಿಗೆ ತೋರಿದ ಭಕ್ತಿ, ಇವೆಲ್ಲವೂ ಕೂಡ ಭಕ್ತಿಯ ಬೇರೆ ಬೇರೆ ಬಗೆಗಳು, ಬೇರೆ ಬೇರೆ ಆಯಾಮಗಳೇ ಹೊರತು ಆಡಂಬರದ ಭಕ್ತಿಯನ್ನು ನಾವಿಲ್ಲೆಲ್ಲೂ ಕಾಣೋದಿಲ್ಲ. ಅಂದಮೇಲೆ ನಮ್ಮ ಭಕ್ತಿ ಎಷ್ಟು ಪರಿಶುದ್ಧವಾಗಿದೆ ಅನ್ನೋದನ್ನು ನಾವು ಪ್ರಶ್ನಿಸ್ಕೊಳ್ಬೇಕು ಅಂತ ಹೇಳ್ತೀನಿ. ಥ್ಯಾಂಕ್ ಯು.